ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ನಾವು ಒಂದನೇ ಅಧ್ಯಾಯ ಮತ್ತು ಎರಡನೇ ಅಧ್ಯಾಯ ಮೊದಲನೇ ಸಭೆಯಾಗಿರುವ ಒಂದು ಎಬೇಸ್ ಸಭೆ ಬಗ್ಗೆ ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ. ಕರ್ತನಾದ ದೇವರು ಇವತ್ತು ಈ ಒಂದು ಎರಡನೇ ಸಭೆ ಸಿಮಿರ್ನ ಸಭೆ ಬಗ್ಗೆ ನಾವು ಕಲಿಯುವಾಗ ನಮ್ಮೊಂದಿಗೆ ಮಾತಾಡಲಿ. ನಾವು ಪ್ರಾರ್ಥಿಸೋಣ. ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ಸಭೆ ಬಗ್ಗೆ ನಾವು ಕಲಿಯುವಾಗ ನೀನು ನಮ್ಮೊಂದಿಗೆ ಮಾತಾಡು. ಯಾಕಂದರೆ ಸ್ವಾಮಿ, ನೀನು ಕೊಡುವಂಥ ಸಂದೇಶವು ನಮಗೆ ಅದು ಬೇಕಾಗಿದೆ. ನಾವು ಅದನ್ನು ಕಲಿತು ಅದರಿಂದ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು. ಪರಿಶುದ್ಧಾತ್ಮನ ನಮ್ಮೊಂದಿಗೆ ಮಾತಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಸಿಮಿರ್ನ ಪಟ್ಟಣವು ಎಬೇಸು ಪಟ್ಟಣದಿಂದ ಉತ್ತರ ಭಾಗದಲ್ಲಿ ಒಂದು 61 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಪಟ್ಟಣವಾಗಿತ್ತು. ಸಿಮಿರ್ನ ಪಟ್ಟಣವು ಇದು ಸಮುದ್ರ ಬದಿಯಲ್ಲಿದ್ದ ಒಂದು ಪಟ್ಟಣವಾಗಿದೆ. ಈ ಪಟ್ಟಣದ ಬಗ್ಗೆ ನಾವು ಕಲಿಯಬೇಕಾದ್ರೆ, ಈಗ ಒಂದು ಪಟ್ಟಣಕ್ಕೆ ಇಸ್ಮಾಯಿಲ್ ಅಂತ ಕರೀತಾರೆ. ಆವಾಗ ಆಶಿಯ ಸೀಮೆಯಲ್ಲಿತ್ತು, ಅದಕ್ಕೆ ಈಗಲೂ ಆಶಿಯ ಮೈಂಡ್ ಅಂತ ಕರೀತಾರೆ. ಬಟ್ ಈಗ ಅದು ಇದು ಟರ್ಕಿಯರ ದೇಶದಲ್ಲಿ ಇರುವ ಒಂದು ಪಟ್ಟಣವಾಗಿರುವ ಕಾರಣ ಟರ್ಕಿಯರು ಈಗ ಅದನ್ನು ಏನು ಮಾಡ್ತಂದರೆ ಇಸ್ಮಾಯಿಲ್ ಎಂದು ಕರೆಯುತ್ತಾರೆ. ಇಸ್ಮಾಯಿಲ್ ಎಂಬುದಾಗಿ ಕರೆಯುತ್ತಾರೆ. ಇದು ಮ್ಯಾಪಲ್ಲಿ ನೀವು ನೋಡ್ಬೋದು ಈ ಒಂದು ಪಟ್ಟಣವು. ಮತ್ತು ಈ ಪಟ್ಟಣವು ಒಂದು ಸಮುದ್ರ ಬದಿಯಲ್ಲಿರುವಂಥ ಒಂದು ಪಟ್ಟಣವಾಗಿದೆ. ಸಮುದ್ರ ಬದಿಯಲ್ಲಿರುವಂಥ ಪಟ್ಟಣ. ಇದು ದೂರದಿಂದ ತೆಗೆದ ಒಂದು ಫೋಟೋ ಮತ್ತು ಹತ್ತಿರವಾಗಿ ಸಮುದ್ರ ಬದಿಯಲ್ಲಿಂದ ತೆಗೆದ ಒಂದು ಫೋಟೋ. ಬೆಟ್ಟಗಳು ಗುಟ್ಟಗಳಿರುವಂಥ ಈ ಒಂದು ಪಟ್ಟಣ ನಾವು ನೋಡುತ್ತೇವೆ, ಮತ್ತು ಸಮುದ್ರ ಬದಿಯಲ್ಲಿರುವಂಥ ಈ ಪಟ್ಟಣ ನಾವು ನೋಡುತ್ತೇವೆ. ಕಾರಣ ಸಿಮಿರ್ನ ಸಭೆಯು ಎಬೇಸಿ ಪಟ್ಟಣದಂದೇ ಒಂದು ಸಮುದ್ರ ಬದಿಯಲ್ಲಿರುವಂಥ ಒಂದು ಪಟ್ಟಣವಾಗಿದೆ. ಈ ಪಟ್ಟಣಕ್ಕೆ ಅದರ ಬಗ್ಗೆ ನಾವು ಕಲಿಯಬೇಕಾದ್ರೆ, ಈ ಪಟ್ಟಣವು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು, ಹೇಗೆ ಇದಾಯಿತು ಎಂಬುದಾಗಿ ನಾವು ಕಲಿಯುವಾಗ, ಈ ಪಟ್ಟಣವು ಕ್ರೈಸ್ತ ಪೂರ್ವ 10ನೇ ಶತಮಾನ ದಾವೀದನು ಇಸ್ರಾಯೇಲಿನಲ್ಲಿ ಆಳ್ವಿಕೆ ಮಾಡಿದ ಕಾಲದಲ್ಲಿ ಈ ಪಟ್ಟಣವು ಪ್ರಾರಂಭವಾಯಿತು. ಅದನ್ನು ಯಾರು ಕಟ್ಟಿದರೆಂಬುದಾಗಿ ಇಲ್ಲ. ಮತ್ತು 7ನೇ ಶತಮಾನದಲ್ಲಿ ಲಿಡಿಯನರು ಬಂದು ಈ ಪಟ್ಟಣವನ್ನು ನಾಶ ಮಾಡಿದರು. ಅಂದರೆ ಈಗಂದರೆ ಬಾಬಿಲೋನ್ ಸಾಮ್ರಾಜ್ಯವು ಈಗ ಪ್ರಾರಂಭವಾಗಲಿಕ್ಕಿದೆ. ನೇಬುಕದ್ನೆಚ್ಚರು ಒಂದು ಮಾಡ್ತಾನೆ. ಆಗ ಅಸಿರಿಯ ಸಾಮ್ರಾಜ್ಯ ಇತ್ತು. ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಯಾವಾಗಲೂ ಯುದ್ಧ ಮಾಡಿದ ಒಂದು ಸಾಮ್ರಾಜ್ಯ. ಮತ್ತು ಅವರು ನಾಶ ಮಾಡಿದರು. ಸಮರಿಯ ಪಟ್ಟಣವನ್ನು ಅವರು ನಾಶ ಮಾಡಿದರು. ಕಾರಣ ಅದಾದ ಮೇಲೆ ಬಾಬಿಲೋನ್ ಅವರು ಬರಲಿಕ್ಕೆ ಮುಂಚಿತವಾಗಿ ಈ ಪಟ್ಟಣವು ಕ್ರೈಸ್ತ ಪೂರ್ವ 7ನೇ ಶತಮಾನದಲ್ಲಿ ನಾಶವಾಯಿತು. ಮತ್ತು 400 ವರ್ಷ ಕಾಲಗಳು ಈ ಪಟ್ಟಣವು ಅಷ್ಟು ಅಭಿವೃದ್ಧಿ ಆಗಲಿಲ್ಲ. ಮತ್ತು ಗ್ರೀಕರು ಬಂದರು, ಬಾಬಿಲೋನ್ ಬಂದರು, ಮತ್ತು ಪೆರ್ಷಿಯರು ಹೋದರು, ಮತ್ತು ಗ್ರೀಕರು ಬಂದರು. ಗ್ರೀಕರು ಬಂದ ಮೇಲೆ ಏನು ಮಾಡಿದ್ರು, ಈ ಪಟ್ಟಣವನ್ನು ಪುನಃ ಅದೇನು ಮಾಡಿದ್ರು, ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಇದು ಒಂದು ಒಳ್ಳೆಯ ಪಟ್ಟಣವಾಗಿದೆ ಎಂಬುದಾಗಿ ಕಟ್ಟಲಿಕ್ಕೆ ಅವರು ಪ್ರಾರಂಭಿಸಿದರು. ಮತ್ತು ಗ್ರೀಕ್ ಸಾಮ್ರಾಜ್ಯ ಬಿದ್ದು ಹೋಗಿದ ಮೇಲೆ ರೋಮರು ಏನು ಮಾಡಿದರು, 1ನೇ ಶತಮಾನದಲ್ಲಿ ಕ್ರೈಸ್ತ ಪೂರ್ವ 1ನೇ ಶತಮಾನದಲ್ಲಿ ತಮ್ಮ ಆಳ್ವಿಕೆಗೆ ಒಳಪಟ್ಟಿದ್ದರು. ಈ ಒಂದು ಪಟ್ಟಣಕ್ಕೆ ಈ ಅಪೊಸ್ತಲನಾದ ಪೌಲನ ಮುಖಾಂತರವಾಗಿ ಅಲ್ಲದು ಎಬೇಸ್ ಸಭೆಯಿಂದ ಒಂದು ಸ್ವಾರ್ತೆ ಹೋಗಿರ್ಬೋದೆಂಬುದಾಗಿ ನಾನು ನಂಬುತ್ತೇನೆ. ಈ ಪಟ್ಟಣದಲ್ಲಿ ಇರುವಂಥ ಒಂದು ದೇವಸ್ಥಾನದ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ನೀವು ನೋಡ್ತೀರ, ಒಂದು ವಿಗ್ರಹ ಇದೆ, ಮತ್ತು ಈ ಕಡೆ ಒಂದು ದೇವಸ್ಥಾನದ ಗುಡಿ ಇದ್ದ ಒಂದು ಸ್ಥಳ ಇದು ನೋಡ್ತೇವೆ. ಜೇಸ್ ಎಂಬ ದೇವಸ್ಥಾನ ಇತ್ತು. ಇದನ್ನು ಒಂದು ಅರ್ಥ ಏನಂದರೆ ಗುಡುಗಿನ ದೇವರು, ಒಂದು ಗಾಡ್ ಆಫ್ ಥಂಡರ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಭಾರತ ದೇಶದಲ್ಲಿ ಒಂದೊಂದಕ್ಕೆ ದೇವರುಗಳಿದ್ದಾರೆ. ಅದೇ ಥರ ಅವರು ಒಂದು ಗುಡುಗಿನ ದೇವರಿಗೆ ಒಂದು ಹೆಸರಿಟ್ಕೊಂಡು ದೇವಸ್ಥಾನ ಮಾಡ್ತಾಯಿದ್ದರು. ಕಾರಣ ಈ ಒಂದು ಪಟ್ಟಣವು ಸಮುದ್ರ ಬದಿಯಲ್ಲಿದ್ದ ಒಂದು ಪಟ್ಟಣ, ಮತ್ತು ದೇವಸ್ಥಾನ ಇದ್ದ ಒಂದು ಪಟ್ಟಣ, ಬಿಸ್ನೆಸ್ ಆಗುವಂಥ ಪಟ್ಟಣ, ಒಂದು ಸಮೃದ್ಧಿಯಾದ ಪಟ್ಟಣವಾಗಿತ್ತು. ಈ ಪಟ್ಟಣಕ್ಕೆ ಎಬೇಸ್ ಸಭೆಯಿಂದ ಅಲ್ಲದ ಅಪೊಸ್ತಲನ ಪೌಲನ ಮುಖಾಂತರವಾಗಿ ಅಲ್ಲಿ ಸುವಾರ್ತೆಯು ಹೋಗಿರ್ಬೋದೆಂಬುದಾಗಿ ನಾನು ನಂಬುತ್ತೇನೆ. ಈಗ ನಾವು ದೇವರ ವಾಕ್ಯದಿಂದ ಈ ಒಂದು ಸಭೆಯ ಬಗ್ಗೆ ನಾವು ಒಂದೊಂದಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಕರ್ತನು ಈ ಒಂದು ಸಭೆಗೆ ಹೇಳುವಂಥ ಸಂದೇಶ ಏನು, ಅವರ ಒಂದು ಗುಣಾದಿಶಯಗಳು, ಅವರ ಆತ್ಮೀಯ ಒಂದು ಪರಿಸ್ಥಿತಿ ಹೇಗೆ ಇತ್ತೆಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನ ತನಕ ನಾವು ಓದುವಾಗ ಅದನ್ನು ಕಲಿಯಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ 9ನೇ ವಚನದಲ್ಲಿ ನಾವು ನೋಡುವ ಸಮಯದಲ್ಲಿ 8ನೇ ವಚನದಲ್ಲಿ ನೋಡುವ ಸಮಯದಲ್ಲಿ, ಸಿಮಿರ್ನದಲ್ಲಿರುವಂಥ ಸಭೆಯ ದೂತನಿಗೆ ಬರೆ, ಆದಿಯೂ ಅಂತ್ಯವೂ ಆಗಿರುವ ಆತನು ಸತ್ತವನಾಗಿದ್ದು ಜೀವಂತನಾಗಿ ಎದ್ದು ಬಂದ ಆತನು ಹೇಳುವುದೇನೆಂದರೆ,
ಇಲ್ಲಿ ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ಈ ಸಭೆಗೆ ಪರಿಚಯ ಮಾಡುವುದು ಹೇಗೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಒಂದೊಂದು ಸಭೆಗೂ ಆತನು ತನ್ನ ವಿಷಯವಾಗಿ ಪರಿಚಯ ಮಾಡುತ್ತಾನೆ. ಎಬೆ ಸಭೆಗೂ ಆತನು ಮಾತಾಡುವ ಸಮಯದಲ್ಲಿ ತನ್ನನ್ನು ಪರಿಚಯ ಮಾಡುವಾಗ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟನು. ಆದರೆ ಸ್ಮಿರ್ನ ಸಭೆಗೆ ತನ್ನನ್ನು ಪರಿಚಯ ಮಾಡಿಕೊಡುವ ಸಮಯದಲ್ಲಿ ಹೇಳ್ತಾನೆ ಆದಿಯು ಅಂತ್ಯವಾಗಿದ್ದೇನೆ ಎಂಬುದಾಗಿ. 1ನೇ ಅಧ್ಯಾಯ 17ನೇ ವಚನದಲ್ಲಿ 18ನೇ ವಚನದಲ್ಲಿ ಅದೇ ಪದವನ್ನು ಹೇಳುತ್ತೇವೆ. ಮತ್ತು ಪ್ರಕಟಣೆ ಪುಸ್ತಕವನ್ನು ಮುಗಿಯುವ ಸಮಯದಲ್ಲಿ ಸಹ ಯೇಸು ಕ್ರಿಸ್ತನು ಹೇಳ್ತಾನೆ ನಾನು ಆದಿಯು ಅಂತ್ಯವಾಗಿದ್ದೇನೆ, ಬೇಗನೆ ಬರ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆದ ಕಾರಣ ಯೇಸು ಕ್ರಿಸ್ತನು ಆದಿಯು ಅಂತ್ಯವಾಗಿದ್ದಾನೆ. ನಾನು ಈಗಾಗಲೇ 1ನೇ ಅಧ್ಯಾಯದಲ್ಲಿ ನಾನು ಮುನ್ನುಡಿ ಕೊಡುವ ಸಮಯದಲ್ಲಿ ನಾನು ಹೇಳಿದ್ದೇನೆ. ಯೆಶಾಯನ ಗ್ರಂಥದಲ್ಲಿ ಸಹ ಈ ಒಂದು ವಾಕ್ಯ ಇದೆ, ಯೆಹೋವ ದೇವರು ನಾನೇ ಆದಿಯು ಎಂದು ಹೇಳ್ತಾ ಇದ್ದಾನೆ. ನಮ್ಮ ದೇವರು ಆದಿಯು ಅಂತ್ಯವಾಗಿದ್ದಾನೆ, ಆತನೇ ಅಲ್ಫಾ ಒಮೆಗಾವಾಗಿದ್ದಾನೆ. ಆ ದೇವರು ಈ ಸಭೆಗಳಿಗೆ ಅವನು ಹೇಳುವ ಒಂದು ಸಂದೇಶವನ್ನು ಇಲ್ಲಿ ನಾವು ನೋಡುತ್ತೇವೆ. ಅದು 9ನೇ ವಚನ. 9ನೇ ವಚನದಲ್ಲಿ ನಾನು ನಿನ್ನ ಸಂಕಟವನ್ನು, ಅಂದರೆ ಫಸ್ಟ್ ಹೇಳುತ್ತೇನೆ, ನಿನಗಿರುವಂಥ ಸಂಕಟಗಳು ಅಂದರೆ ಹಿಂಸೆಗಳನ್ನು ನಾನು ಏನಾದರೆ ತಿಳಿದ ಆತನೆ ಎಂಬುದಾಗಿ. ಸಭೆಗೆ ತುಂಬ ಉಪದ್ರವಗಳಿತ್ತು, ಅನೇಕರು ಸಾಯ್ತಾ ಇದ್ದರು. ನಾನು ಈಗಾಗಲೇ ಎಬೇಸ್ ಸಭೆಗೆ ಹೇಳಿದ ಹಾಗೆ ಆ ಕಾಲದಲ್ಲಿ ರೋಮರು ಯಾವ ರೀತಿಯಲ್ಲಿ ಜನರಿಗೆ ಹಿಂಸೆ ಕೊಡ್ತಂದರೆ ಸಿಲುಬೆಗೆ ಹಾಕುವುದು, ಬೆಂಕಿಗೆ ಸುಡುವುದು, ಮತ್ತು ಸಿಂಹಕ್ಕೆ ಹಾಕುವುದು, ಈ ರೀತಿಯಾಗಿ ದೊಡ್ಡ ದೊಡ್ಡ ಕ್ರೀಡಾಂಗಗಳನ್ನು ಮಾಡಿಕೊಂಡಿದ್ದರು. ಅಲ್ಲಿ ಅವರಿಗೆ ಟೈಮ್ ಇರುವಾಗ ಸಮಯದಲ್ಲಿ ಸೇರಿ ಬರುವುದು, ಏನಾದರೂ ಮಾಡಬೇಕು ಇರಬೇಕು. ಅದಕ್ಕೋಸ್ಕರ ಕ್ರೈಸ್ತರು ಸಿಗ್ತಾ ಇದ್ದರೆ ಅವರು ತಿಕ್ಕೊಂಡು ಒಂದು ಸಿಂಹಕ್ಕೆ ಹಾಕುವುದು, ಅವರು ಎಮ್ಮೆಗಳು ಬಿಟ್ಟು ಇದು ಮಾಡುವುದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತುಂಬ ಉಪದ್ರವಗಳು ಹಿಂಸೆಗಳು ಕೊಡ್ತಾಯಿದ್ರು. ಇಲ್ಲಿ ನಾವು ನೋಡ್ತೀವಿ, ಈ ಒಂದು ಕೆಳಗಡೆ ಒಂದು ಲೈನಲ್ಲಿ ನಾನು ಹಾಕಿದ್ದೇನೆ. ಪಾಲಿಕಾರ್ಡ್ ಎಂಬ ಒಂದು ವ್ಯಕ್ತಿ ಇದ್ದರು. ಅವರು ಬಂದು ಈ ಸ್ಮಿರ್ನ ಸಭೆಗೆ ಒಂದು ಪಾಸ್ಟರ್ ಆಗಿದ್ದರು. ಅವರು ಬಿಷಪ್ ಎಂದು ನಾವು ಕರೆಯುತ್ತೇವೆ. ಅವರು ಜನಿಸಿದ ಯಾವಾಗಂದರೆ ಕ್ರೈಸ್ತ ಸಗ 65ನಲ್ಲಿ, ಅವರು ಸತ್ತಿದ್ದು ಯಾವಾಗಂದರೆ ಕ್ರೈಸ್ತ ಸಗ 150, ಅಂದರೆ 90 ವರ್ಷ ಕಾಲಗಳು ಅವರು ಬದುಕಿದರು. 90 ವರ್ಷ ಕಾಲಗಳಲ್ಲಿ, ಅಂದರೆ ಸಭೆಯಲ್ಲಿ ಒಂದು 50ರಿಂದ 60 ವರ್ಷ ಕಾಲಗಳು ಅವರು ಬಿಷಪ್ ಆಗಿ ಸೇವೆ ಮಾಡಿರ್ಬೋದೆಂಬುದಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡುವ ಸಮಯದಲ್ಲಿ ಪೌಲನು ಸತ್ತ ಮೇಲೆ ಅವನು ಹುಟ್ಟಿರ್ತಾನೆ. ಪೌಲನು ಕ್ರೈಸ್ತ ಸಗ 65-64ನಲ್ಲಿ ಅವನು ಸತ್ತಿದ್ದು, 66 ಒಳಗಡೆ ಅವನು ಸತ್ತಿದ್ದು. ಆದ ಕಾರಣ ಪೌಲನು ಸತ್ತ ಮೇಲೆ ಏನು ಮಾಡಿ ಹುಟ್ಟಿದ ವ್ಯಕ್ತಿಯು. ಅದಾದ ಮೇಲೆ 95ನಲ್ಲಿ ಅವನು ರಕ್ಷಣೆ ಹೊಂದಿ ಅವನ ಸೇವೆಗೆ ಬಂದಿರ್ಬೋದು. ಅದು ಯಾರ ಮುಖಾಂತರವಾಗಿ ರಕ್ಷಣೆ ಹೊಂದಿದ್ದನು ಹೇಗೆ ಎಂಬ ಗೊತ್ತಿಲ್ಲ. ಯಾಕಂದರೆ 95 ಎಂದು ಹೇಳುವ ಸಮಯದಲ್ಲಿ 95ನಲ್ಲಿ ಈಗಾಗಲೇ ಯೋಹಾನನು ಎಲ್ಲಿ ಇದ್ದಾನೆಂದರೆ ಅವನು ಪತ್ಮೋಸ್ನಲ್ಲಿ ಇದ್ದಾನೆ. ಹೇಗೋ ಈ ಒಂದು ವ್ಯಕ್ತಿಯು ದೇವರ ಸ್ವಾರ್ಥೆಯನ್ನು ಕೇಳಿ ರಕ್ಷಣೆ ಹೊಂದಿ 60 ವರ್ಷ ಕಾಲಗಳ ಸಭೆಯಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಆತನನ್ನು ತುಂಬ ಹಿಂಸೆ ಕೊಟ್ಟು ಸಾಯಿಸಿದರು. ರಕ್ತ ಸಾಕ್ಷಿಯಾಗಿ ಸತ್ತ ಒಂದು ವ್ಯಕ್ತಿ ಆಗಿದ್ದಾನೆ. ಕಾರಣ ಹಿಂಸೆ ಒಳಗಾಗಿದ ಒಂದು ಸಭೆಯಾಗಿತ್ತು. ಮತ್ತು 2ನೇ ಭಾಗದಲ್ಲಿ ಬರುವಾಗ ನಿನ್ನ ಬಡತನವನ್ನು ನಾನು ಬಲ್ಲೆನು. ಅವರಿಗೆ ಹಿಂಸೆಗಳು ಮಾತ್ರ ಅಲ್ಲ, ಬಡತನದಲ್ಲಿ ಇದ್ದಾರೆ. ನೀವು ಚಿತ್ರದಲ್ಲಿ ನೀವು ನೋಡುವ ಸಮಯದಲ್ಲಿ ಈ ಒಂದು ಸುಮಿರ್ನ ಪಟ್ಟಣಕ್ಕೆ, ಎಬೇಸ್ ಪಟ್ಟಣಕ್ಕೆ 61 ಕಿಲೋಮೀಟ್ರು, ಮತ್ತು ನಮ್ಮ ಲವೋದಿಕ ಸಭೆಗೆ 123 ಕಿಲೋಮೀಟ್ರ್, ಟೋಟಲ್ 184 ಕಿಲೋಮೀಟ್ರ್, 185 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಆದರೆ ಲವೋದಿಕ ಸಭೆಯು ತುಂಬ ಶ್ರೀಮಂತವಾದ ಒಂದು ಸಭೆ. ಆದರೆ ಆ ಕಾಲದಲ್ಲಿ ಈ ಒಂದು ಸಭೆಯಿಂದ ಅವ್ರಿಗೆ ಏನು ಮಾಡ್ಬೋದಾಯಿತು, ಸಪೋರ್ಟ್ ಮಾಡ್ಬೋದಾಯಿತು. ಈಗ ಮೊದಲನೇ ಶತಮಾನದಲ್ಲಿ ಇದ್ದ ಅಪೋಸ್ತಲರುಗಳು ಯಾರಲ್ಲಿ ಇಲ್ಲ. ಯಾಕಂದರೆ 12 ಮಂದಿ ಅಪೋಸ್ತಲರು ಸತ್ತಿದ್ದಾರೆ, ಇವನು ಎಲ್ಲರೂ ಸತ್ತಿದ್ದಾರೆ. ಈಗ ಇರುವರು ಯಾರಿದ್ದಾರೆ ಅಂದರೆ ಈ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಪೌಲನ ಮುಖಾಂತರವಾಗಿ ಎದ್ದು ಬಂದವರು ಕೆಲವರು ಇರ್ತಾರೆ. ಬೇರೆ ಬೇರೆ ಈ ಜನರು ಈಗ ಸೇವೆಯಲ್ಲಿದ್ದಾರೆ. ಒಂದೊಂದು ಸಭೆಗಳಿಗೆ ಒಂದೊಂದು ಸಭೆ ಅಷ್ಟು ಒಂದು ಫೆಲೋಶಿಪ್ ಅನ್ಯೋನ್ಯತೆಯಿಲ್ಲ. ಫಸ್ಟ್ ಯೆರೂಸಲೇಮಿನಲ್ಲಿ ಸಭೆಯಲ್ಲಿ ಇರುವಾಗ ಪೌಲನು ಏನು ಮಾಡ್ತಾನೆ, ಪೌಲನು ಸೇವೆ ಮಾಡುವ ಸಮಯದಲ್ಲಿ ಒಂದೊಂದು ಸಭೆಗಳಿಗೆ ಅವನು ಸಹಾಯ ಮಾಡುವನಾಗಿದ್ದನು. ಹೇಗೆಂದು ಹೇಳುವ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಭಕ್ತರುಗಳು ಬಡತನದಲ್ಲಿರುವ ಸಮಯದಲ್ಲಿ ಅವನೇನು ಮಾಡ್ತಾನೆ, ಕಾಣಿಕೆಯನ್ನು ಕೊರಿಂಥ ಸಭೆಗೆ, ಯೆರೂಸಲೇಮ್ ಸಭೆಗೆ ಎಷ್ಟು ದೂರಗಳು ಗೊತ್ತಾ, ಸಮುದ್ರ ಬಳಿಯಲ್ಲಿ ಎಷ್ಟೋ ದಿನಗಳು ಹೋಗಬೇಕಾಯಿತು. ಬಟ್ ಇದು 185 ಕಿಲೋಮೀಟರ್ ಹತ್ತಿರದಲ್ಲಿ ಇದೆ. ಆದರೂ ಸಹ ಪೌಲನು ಅಲ್ಲಿ ಆ ಸಭೆಗೆ, ಯೆರೂಸಲೇಮಿಗೆ, ಕೊರಿಂಥ ಸಭೆಯಿಂದ ಏನು ಮಾಡ್ತಾ ಇದ್ದಾನೆ, ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಮಗದೋನಿಯ ಬೇರೆ ಬೇರೆ ಸಭೆಗಳಿಂದ ಕಲೆಕ್ಷನ್ ಮಾಡಿಕೊಂಡು ಯೆರೂಸಲೇಮಿನಲ್ಲಿ ಒಂದು ಸೇವಕರಿಗೆ ಮತ್ತು ಭಕ್ತರುಗಳಿಗೆ ಅವನು ಧರ್ಮ ಸಹಾಯ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಈಗ ಆ ಒಂದು ಅಪೋಸ್ತಲ ಕಾಲಗಳಲ್ಲಿ ಹೋಗಿದ ಮೇಲೆ ಈ ಬಡತನದಲ್ಲಿರುವ ಜನರಿಗೆ ಸಹಾಯ ಮಾಡುವವರು ಯಾರಿಲ್ಲ. ಅಂಥ ಒಂದು ಸೇವೆಯನ್ನು ಮಾಡುವ ವ್ಯಕ್ತಿಗಳಿಲ್ಲ. ಈಗಲೂ ಸಹ ನಾವು ನೋಡ್ತೇವೆ, ನಮ್ಮ ಸಭೆಗಳು ಒಂದು ಆ ರೀತಿಯಾಗಿ ಹೋಗೋದನ್ನು ನೋಡ್ತಾ ಇರ್ತೇವೆ. ಎಷ್ಟೋ ದೊಡ್ಡ ದೊಡ್ಡ ಸೇವೆಗಳು, ಶ್ರೀಮಂತರಾಗಿ ಎಷ್ಟೋ ಸೇವೆಗಳಿರ್ತದೆ. ಬಟ್ ಬಡವರ ಬಗ್ಗೆ ಕಾಳಜಿ ವಹಿಸೋರು ಯಾರಿಲ್ಲ.
ಈಗ ನಾನು ಓಪನ್ ಆಗಿ ಹೇಳಬೇಕಾದ್ರೆ ವಿಶ್ವಾಸಿಗಳು ಸಹ ಏನು ಮಾಡ್ತಾರೆ ಅಂದರೆ, ದೊಡ್ಡ ಸಭೆಗಳು ಟಿ ವಿಯಲ್ಲಿ ಬಂದುಬಿಟ್ರೆ ಅವರು ಕಾಣಿಕೆ ಕೊಡ್ತಾರೆ. ಆದರೆ ಅವರು ಸಭಾಪಾಲುಗರು ಹಸಿವೆಯಲ್ಲಿದ್ದಾರಾ, ಪಟ್ಟೆಯಲ್ಲಿ ಊಟ ಇದೆಯಾ, ಅದೆಲ್ಲ ಏನು ಕೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಮೊದಲನೇ ಅಪೊಸ್ತಲರ ಕಾಲದಲ್ಲಿ ಇದ್ದ ಆ ಒಂದು ಕಾಳಜಿಯು, ರೆಸ್ಪಾನ್ಸಿಬಿಲಿಟಿಯು ನಾನು ತಿಳಿದ ಮಟ್ಟಿಗೆ ಕಡಿಮೆ ಆಗಿದೆ. ಬಡವರಾಗಿದ್ದರು, ಆದರೆ ದೇವರು ಯೇಸು ಕ್ರಿಸ್ತನ ಸಂದೇಶದ ನೀನು ಬಡವರಂದು ಚಿಂತೆ ಮಾಡಬೇಡಪ್ಪ, ನೀನು ಶ್ರೀಮಂತನಾಗಿದೆ, ನೀನು ಐಶ್ವರ್ಯವಂತನಾಗಿದ್ದೇನೆ ಎಂಬುದಾಗಿ ಅವನು ಹೇಳುವವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಶಾರೀರಿಕವಾಗಿ ಇರುವಂಥ ಈ ಬಡತನವನ್ನು, ಆರ್ಥಿಕವಾಗಿರುವಂಥ ಬಡತನವನ್ನು ಅವನು ನೋಡುವುದಿಲ್ಲ. ನಾವು ಆತ್ಮೀಯವಾಗಿರುವ ಬಡತನವನ್ನು ನೋಡುತ್ತಾನೆ. ಇವರನ್ನು ನೋಡಿ ಹೇಳ್ತಾನೆ ನೀನು ಬಡವನು ಆದರೂ ಐಶ್ವರ್ಯವಂತನೇ ಹೇಳ್ತಾನೆ. ಆದರೆ ಲವೋದಿಕ ಸಭೆಯ ನೋಡಿ ಏನು ಹೇಳ್ತಾನೆ, ನೀನು ಐಶ್ವರ್ಯವಂತನು ಆದರೂ ನೀನು ಬಡವನನ್ನು ಹೇಳ್ತಾನೆ. ಯಾಕಂದರೆ ಅವರು ಆತ್ಮೀಯವಾಗಿ ಬಡವರಾಗಿದ್ದರು. ಓಕೆ, ಮೂರನೇದಾಗಿ ಅಲ್ಲಿ ಹೇಳುವ ಸಮಯದಲ್ಲಿ ಹೇಳ್ತಾನೆ, ನಿಮಗೆ ಇರುವಂಥ ಒಂದು ತೊಂದರೆ ಏನೇನೆಂದರೆ, ಯಹೂದ್ಯರನ್ನು ಹೇಳ್ಕೊಂಡು ನಿಮ್ಮನ್ನು ಯಾವಾಗಲೂ ಹಿಂಸೆ ಪಡಿಸ್ತಾರೆ, ನಿಮ್ಮನ್ನು ದೂಷಿಸ್ತಾ ಇದ್ದಾರೆ, ಹೀನಾಯವಾಗಿ ನೋಡ್ತಾರೆ, ಹೀನವಾಗಿ ಮಾತಾಡ್ತಾರೆ. ಯಾಕಂದರೆ ಅಂಥ ಒಂದು ಕೆಟ್ಟ ಕೆಲಸ ಅವರಲ್ಲಿ ಇದೆ. ಯಹೂದ್ಯರಲ್ಲಿ ಕೆಲವು ರಕ್ಷಣೆ ಹೊಂದಿದವರು ಇದ್ದಿರ್ಬೋದು, ಅಲ್ಲದೆ ಬೇರೆ ಬೇರೆ ಏನು ಹೇಳ್ತೇವೆ ಸಭಾ ಮಂದಿರಗಳಲ್ಲಿ ಯಹೂದ್ಯರನ್ನು ಮಾಡುವುದು, ನೀವೆಲ್ಲ ಏನು ಕ್ರೈಸ್ತರು ಹಂಗೆ ಹಿಂಗೆ ಎಂಬುದಾಗಿ. ಇವತ್ತು ಒಂದು ಧಾರ್ಮಿಕ ಕ್ರೈಸ್ತರು ನಮ್ಮನ್ನು ನೋಡಿ, ಈ ಒಂದು ಹೊಸದಾಗಿ ಬರುವಂಥ ವಿಶ್ವಾಸಿಗಳು ನೋಡಿ ಏನು ಮಾಡ್ತಾರೆ, ಇವರೆಲ್ಲ ಈ ನಿನ್ನೆ ಮೊನ್ನೆ ಬಂದು ನಮ್ಮ ಅಜ್ಜ ಕಾಲದಿಂದ ಕ್ರೈಸ್ತರು ಅಂದರೆ ಹೀನಾಯವಾಗಿ ನೋಡುವುದು ಇದೆಲ್ಲ ಇರ್ತದೆ. ಅದು ಮೊದಲನೇ ಶತಮಾನದಲ್ಲಿಯೇ ಈ ಒಂದು ಪರಿಸ್ಥಿತಿ ಇತ್ತು. ಆದರೆ ಅಪೊಸ್ತಲ ಕಾಲದಲ್ಲಿ ಅದೆಲ್ಲ ಕಟ್ಟಿ ಅವರು ಏನು ಮಾಡ್ತಾಯಿದ್ರು, ಎಬ್ಬಿಸ್ಕೊಂಡು ಹೋಗ್ತಾಯಿದ್ದರು. ಈಗ ಅದನ್ನು ಪದೇ ಆ ಒಂದು ಸಭೆಗಳನ್ನು ಕಟ್ಟಿ ಎಬ್ಬಿಸಲಿಕ್ಕೆ ಯಾರೂ ಇಲ್ಲದ ಕಾರಣ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಮುಖಾಂತರವಾಗಿ ಪತ್ರಿಕೆಯಲ್ಲಿ ಕಳಿಸಿ ಎಚ್ಚರಿಸಲಿಕ್ಕೆ ಈ ಪತ್ರಿಕೆಯನ್ನು ಈ ಒಂದು ಪ್ರಕಟಣೆ ಪುಸ್ತಕವನ್ನು ಬರೆದು ಕಳಿಸುವನಾಗಿದ್ದಾನೆ. ಕಾರಣ ಅಲ್ಲಿ ಏನಿತ್ತು, ಹಿಂಸೆಗಳಿತ್ತು, ಬಡತನ ಇತ್ತು ಮತ್ತು ಯಹೂದ್ಯರಿಂದ ನಿಂದೆ ಅವಮಾನಗಳಿತ್ತು. ಈ ನಿಂದೆ ಅವಮಾನಗಳೆಲ್ಲ ಅವರನ್ನು ಮಾತ್ರ ಸಗಿಸಿಕೊಂಡರು. ಮತ್ತು 10ನೇ ವಚನಕ್ಕೆ ಬರುವ ಸಮಯದಲ್ಲಿ ನಿಮಗೆ ಸಂಭವಿಸಬೇಕಾದ ಇನ್ನೂ ಬಾಧೆಗಳಿದೆ, ಅದನ್ನು ನೋಡಿ ಏನು ಮಾಡಬೇಡ, ಹೆದರಬೇಡ ಎಂಬುದಾಗಿ ಹೇಳುತ್ತೇನೆ. ಇನ್ನೂ ಬಾಧೆಗಳಿದೆ. ಈಗಾಗಲೇ ಶಾರೀರಿಕವಾಗಿ ಹಿಂಸೆಗಳು, ಆರ್ಥಿಕವಾಗಿ ಬಡತನ ಮತ್ತು ಮಾನಸಿಕವಾಗಿ ನಿಂದೆ ಅವಮಾನಗಳು, ಇನ್ನೂ ಬಾಧೆಗಳಿದೆ ಎಂಬುದಾಗಿ ಏನು ಹೇಳ್ತೇನೆ, ನಾನು ಹೇಳ್ತೇನೆ. 10 ದಿನಗಳು ನಿಮಗೆ ಸೆರೆಮನೆ ಒಳಗೆ ಹಾಕ್ಬೋದು, ಕಷ್ಟಗಳಿದೆ, ನೀವು ಉಪದ್ರವಗಳಿದೆ, ಆದರೆ ಹೆದರಬೇಡ ಎಂಬುದಾಗಿ ಅವನು ಹೇಳುವನಾಗಿದ್ದಾನೆ. ಮತ್ತು ನೀನು ಸಾಯುವ ತನಕ, ಸಾಯಬೇಕಾದರೆ ಎಂಬುದಾಗಿಲ್ಲ, ಸಾಯುವ ತನಕ ಏನಾಗಿರಬೇಕು, ನಂಬಿಕಸ್ಥನಾಗಿರಬೇಕು. ಅಂದರೆ ಕರ್ತನು ನಮ್ಮಲ್ಲಿ ಬಯಸುವುದಂದರೆ ನಂಬಿಕೆಸ್ತನು ಬಯಸುವನಾಗಿದ್ದಾನೆ. ಈ ಸಭೆಯಲ್ಲಿ ದೋಷವಿಲ್ಲದ ಒಂದು ಸಭೆ. ಅವರಿಗಿರುವಂಥ 3 ರೀತಿಯಾಗಿ ಸಹ ಒತ್ತಡದಲ್ಲಿ ಇದ್ದರು. ಶಾರೀರಿಕವಾಗಿ ಹಿಂಸೆ, ಬಾಧೆಗಳು, ಮತ್ತು ಆರ್ಥಿಕವಾಗಿ ಬಡತನ, ಮೂರನೇದಾಗಿ ಮಾನಸಿಕವಾಗಿ ಯಹೂದ್ಯರಿಂದ ನಿಂದೆ ಅವಮಾನ. ಅದರ ಮಧ್ಯದಲ್ಲಿ ಅವರು ನಂಬಿಕೆಸ್ಥರಾಗಿ ಇರುವಂತೆ ದೇವರಿಗೆ ಹೇಳ್ತಾ ಇರ್ತಾನೆ. ಈ ಸಿಮಿರ್ನ ಸಭೆಗೆ ದೇವರು ಹೇಳುವ ರೀತಿಯಲ್ಲಿ ನಮ್ಮ ಹತ್ರ ಹೇಳ್ತಾ ಇದ್ದಾನೆ, ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನೀವು ಇದ್ದರೂ ಸಹ ನೀವು ನಂಬಿಕೆಸ್ಥರಾಗಿರ್ರಿ, ನಾನು ನಿಮಗೇನು ಕೊಡ್ತೇನೆ ಅಂದರೆ ಜೀವದ ಕಿರೀಟವನ್ನು ನಾನು ಕೊಡ್ತೇನೆ ಎಂಬುದಾಗಿ. ಯಾಕಂದರೆ ಯೇಸು ಕ್ರಿಸ್ತನು ನಮಗೆ ಕೊಡುವಂಥ ಬಹುಮಾನ ಇದು ಅರಸರಿಗೆ ಕೊಡುವಂಥ ಬಹುಮಾನ ಅಲ್ಲ, ನಂಬಿಕೆಸ್ಥರಾಗಿ ಇರುವವರಿಗೆ ಕೊಡುವಂಥ ಬಹುಮಾನ. ಈ ಬಹುಮಾನವು ಕರ್ತನಾದ ಯೇಸು ಕ್ರಿಸ್ತನು ಈ ಸ್ಮಿರ್ನ ಸಭೆಗೆ ಕೊಡ್ತೇನೆಂಬುದಾಗಿ ವಾಗ್ದಾನ ಮಾಡಿದವನಾಗಿದ್ದಾನೆ. ನಾವು ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದರೂ ನಾವು ಕರ್ತನಿಗೋಸ್ಕರ ನಂಬಿಕೆಸ್ಥರಾಗಿ ನಿಂತುಕೊಳ್ಳುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕೊನೆಯದಾಗಿ 11ನೇ ವಚನದಲ್ಲಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಕಿವಿಯುಳ್ಳವನು ಕೇಳಲಿ. ಇದು ಎಲ್ಲ ಸಭೆಗಳಿಗೆ ಹೇಳುತ್ತಾನೆ. ನಮಗೆ ಕೇಳುವ ಮನಸ್ಸಿರಬೇಕು. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ಪದೇ ಪರಿಶುದ್ಧಾತ್ಮನು, ದೇವರ ಆತ್ಮನು ಮಾತಾಡುವಾಗ ನಾವು ಅದಕ್ಕೆ ವಿಧೇಯರಾಗಿ ನಡೆಯಬೇಕೆಂಬುದಾಗಿ ನಮ್ಮನ್ನು ಯಾವಾಗಲೂ ಎಚ್ಚರಿಸುವನಾಗಿದ್ದಾನೆ. ಮತ್ತು ಜಯ ಹೊಂದುವವನು ಅವನು 2ನೇ ಮರಣದಿಂದ ಅವನಿಗೆ ಯಾವ ಕೇಡು ಆಗುವುದಿಲ್ಲ. ಅಂದರೆ ಮರಣವು 2 ರೀತಿಯಾದ ಮರಣವಿದೆ. ಮೊದಲನೇ ಮರಣ ಶಾರೀರಿಕವಾಗಿ ನಾವು ಸಾಯುತ್ತೇವೆ. ಈ ಲೋಕದಲ್ಲಿ 50 ವರ್ಷ ಬದುಕಿರ್ಬೋದು, 60 ವರ್ಷ ಬದುಕಿರ್ಬೋದು. ಆದರೆ ಒಂದಿನ ಸಾಯುತ್ತೇವೆ, ಅದು ಶಾರೀರಿಕವಾಗಿ ಮೊದಲನೇ ಮರಣ ಹೇಳ್ತೇವೆ. ಅದಾದ ಮೇಲೆ 2ನೇ ಮರಣ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಕೊಡುವಂಥ ನ್ಯಾಯ ತೀರ್ಪಿನಲ್ಲಿ ಸಿಕ್ಕುವಂಥದ್ದು, ಅದು ಶಿಕ್ಷೆ, ದಂಡನೆಯಿಂದ ಹೇಳ್ತೇವೆ. ಅದಕ್ಕೆ 2ನೇ ಮರಣವು ಯಾವುದೆಂದರೆ ಅದು ನರಕ. ಆದರೆ ನಮಗೆ 2ನೇ ಮರಣವು ನರಕವು ಸಿಕ್ಕುವುದಿಲ್ಲ, ನಮಗೆ ಏನು ಹೇಳ್ತದೆ, ನಿತ್ಯ ಜೀವ ಸಿಗ್ತದೆ. ನಿತ್ಯ ಜೀವವು ಸಿಕ್ಕುವಂಥದ್ದಾಗಿದೆ. ಆದ ಕಾರಣ ನಾವು ಜಯ ಹೊಂದುವರಾಗಿ ಇರುವ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಸಿಮಿರ್ನ ಸಭೆಯನ್ನು ಉತ್ತಮವಾದ ಒಂದು ಸಭೆಯನ್ನು ಹೇಳುತ್ತಾನೆ, ಯಾವ ದೋಷಣೆ ಇಲ್ಲದ ಒಂದು ಸಭೆಯನ್ನು ಹೇಳುತ್ತಾನೆ. ಆ ಸಭೆಯಲ್ಲಿ ಶಾರೀರಿಕವಾಗಿ ಸಂಕಟಗಳು,
ಆರ್ಥಿಕವಾಗಿ ಬಡತನ, ಮಾನಸಿಕವಾಗಿ ನಿಂದೆ, ಅವಮಾನಗಳೇ ಎಲ್ಲದರ ಮಧ್ಯದಲ್ಲಿ ನಂಬಿಕೆಸ್ಥರಾಗಿದ್ದರು. ಪ್ರಿಯ ಸಹೋದರನೇ, ಸಹೋದರಿಯೇ, ಯೇಸು ಕ್ರಿಸ್ತನು ನಮ್ಮನ್ನು ನೋಡುವ ಸಮಯದಲ್ಲಿ ನಮ್ಮನ್ನು ಅದೇ ರೀತಿಯಲ್ಲಿ ಮಾತಾಡುವವನಾಗಿದ್ದಾನೆ. ಮಕ್ಕಳೇ, ನೀ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಂಬಿಕೆಸ್ಥರಾಗಿರಿ, ಜಯ ಹೊಂದುವವರಾಗಿರಿ. ನಾನು ನಿಮಗೆ ಜೀವದ ಕಿರೀಟವನ್ನು ಕೊಡುತ್ತೇನೆ, ನಿತ್ಯ ಜೀವವನ್ನು ಕೊಡುತ್ತೇನೆ. ಮರಣ ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಎಂಬುದಾಗಿ ನಮ್ಮನ್ನು ನೋಡಿ ಉತ್ತೇಜನ ಕೊಡುವವನಾಗಿದ್ದಾನೆ. ಆ ಯೇಸು ಕ್ರಿಸ್ತನಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋಣ. ಆತನು ಹೇಳಿದ ಮಾತನ್ನು ಕೇಳಿ ನಾವು ಸಮರ್ಪಿಸಿಕೊಟ್ಟು ಜೀವನ ಮಾಡುವನ. ಕರ್ತ ನಮ್ಮನ್ನು ಆಶೀರ್ವದಿಸಲಿ. ಭೂಪರಲೋಕದಲ್ಲಿ ಕೊಡೆಯನಾಗಿರುವ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಎಲ್ಲ ಘನವು ಮಹಿಮೆ ಸಲ್ಲಿಸ್ತೇವೆ. ಸಿಮೆರ್ನ ಸಭೆಯಲ್ಲಿ ಇದ್ದ ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ವೇಳೆ ಅನೇಕರು ಯಾರ್ಯಾರು ಹೋಗ್ತಾ ಇದ್ದಾರೋ, ಮಾನಸಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ಕಟ್ಟು ದೇವರೇ, ಒಂದು ವೇಳೆ ಸೇವಕರಾಗಿರ್ಬೋದು, ಸಭೆಗಳಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ನೀನು ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಂಬಿಕಸ್ಥರಾಗಿ ನಿಂತ್ಕೊಂಡು ಜಯ ಹೊಂದಿ ನೀನು ಬರುವಾಗ ಜೀವದ ಜಯಮಾಲೆಯನ್ನು ಹೊಂದಿದವರಾಗಿ ನಿತ್ಯ ಜೀವನ ಪಡೆದವರಾಗಿರುವಂತೆ ನಾವು ಆಶೀರ್ವದಿಸುವಂತೆ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಘನವು ಮಹಿಮೆನಿಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.